ಇನ್ನು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಗಲೇ ಓರ್ವ ವ್ಯಕ್ತಿ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾನೆ. ಇತ್ತೀಚೆಗೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಯಾಕೋ ಏನೋ ಗೊತ್ತಿಲ್ಲ. ಡ್ಯಾನ್ಸ್ ಮಾಡ್ತಾ ಇದ್ದಾಗಲೇ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾನೆ ಈ ವ್ಯಕ್ತಿ. ಗಣೇಶನ ಮುಂದೆ ಡ್ಯಾನ್ಸ್ ಮಾಡ್ತಿದ್ದ ಭಕ್ತ ದುರ್ಮರಣವನ್ನ ಹೊಂದಿದ್ದಾನೆ. ಡ್ಯಾನ್ಸ್ ಮಾಡ್ತಿದ್ದಂತ ಲಕ್ಷ್ಮೀಪತಿ, 40 ವರ್ಷ ಪ್ರಾಯದ ಲಕ್ಷ್ಮೀಪತಿ ಏನಿದ್ದಾರೆ ಅವರು ಸಾವಿಗೀಡಾಗಿದ್ದಾರೆ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕಿನ ಬೋದಗೂರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನಾಗವಲ್ಲಿ ಹಾಡಿಗೆ ಡ್ಯಾನ್ಸ್ ಮಾಡುವಾಗ ಕುಸಿದು ಬಿದ್ದು ಸಾವಿಗೀಡಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆಗೆ ಸ್ಪಂದಿಸದ ಲಕ್ಷ್ಮೀಪತಿ ಅನ್ನುವಂಥ ಅಪ್ಡೇಟ್ ಸುದ್ದಿ ಬರ್ತಾ ಇದೆ. ಏನು ಗೊತ್ತಾ, ಈ ಡ್ಯಾನ್ಸ್ ಮಾಡುವಾಗ ಒಂದು ಮಿತಿ ಇರಲಿ. ನಿಮಗೆ ಏಜ್ ಎಷ್ಟಾಗಿದೆ, ನಿಮ್ಮ ದೇಹದ ಪ್ರಾಬಲ್ಯ ಎಷ್ಟರ ಮಟ್ಟಿಗಿದೆ, ಅಥವಾ ಮಧ್ಯಾಹ್ನದ ಊಟ ನಾನು ಹೆಂಗೆ ಮಾಡಿದ್ದೀನಿ, ರಾತ್ರಿಯ ಊಟ ಮಾಡಿದ್ದೇನೋ ಇಲ್ವೋ, ಉಪವಾಸ ಇದ್ದೀನಾ, ನನ್ನ ಬ್ಲಡ್ ಸರ್ಕ್ಯುಲೇಷನ್ ಏನಿರ್ತಿದೆ, ಇದ್ರ ಬಗ್ಗೆಯೂ ಸಹ ಗಮನ ಇರಲಿ. ದಯವಿಟ್ಟು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ, ತಾವೆಲ್ಲರೂ ಕೂಡ ಏನೋ ವರ್ಷದಲ್ಲಿ ಒಮ್ಮೆ ಬರುವಂತ ಸಂಭ್ರಮಾಚರಣೆ ಇದು, ಕುಣಿದು ಕುಪ್ಪಳಿಸ್ಬೇಕಂತ ಎಣಿಸಿದ್ದೀನಿ. ಆದ್ರೆ ನಿಮ್ಮ ಮೇಲೆಯೂ ಗಮನ ಇರಲಿ. ನೋಡಿ, ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಬಹಳ ಸಂತೋಷದಿಂದ ವರ್ಷಕ್ಕೆ ಒಮ್ಮೆ ಬರುವಂತ ಗಣೇಶ ಹಬ್ಬಕ್ಕೆ ಬಹಳ ಸಂತೋಷದಿಂದ ಕುಣಿತಾ ಇದ್ದಂತಹ ವ್ಯಕ್ತಿ, ಆನಂದದ ಕಡಲಲ್ಲಿ ತೇಲ್ತಾ ಇದ್ದಂತಹ ವ್ಯಕ್ತಿ ಕ್ಷಣ ಮಾತ್ರದಲ್ಲಿ ಸಾವಿಗೀಡಾಗ್ತಾನೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ.